ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ HDFC ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪರಿವರ್ತನಾ ವಿದ್ಯಾರ್ಥಿ ವೇತನ ನಡೆಯಲ್ಲಿ 75,000ವರೆಗೂ ಸ್ಕಾಲರ್ಶಿಪ್ ನೀವು ಪಡೆಯಲು ಅವಕಾಶ ಐತೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಭಾರತ ಪ್ರಮುಖ ಖಾಸಗಿ ಬ್ಯಾಂಕ್ ಆದ HDFC ಬಡ ವಿದ್ಯಾರ್ಥಿಗೋಸ್ಕರನೇ ಈ ವಿದ್ಯಾರ್ಥಿ ವೇತನ ತಂದಿರೋದು. ಪ್ರತಿ ವರ್ಷ ನೀಡ್ತಾ ಬಂದೈತೆ. ಅದೇ ರೀತಿ ಈ ವರ್ಷನೂ ಪರಿವರ್ತನಾ ECSS ಪ್ರೋಗ್ರಾಮ್ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಅಂತ ಬಿಟ್ಟಿರೋದು. ಮತ್ತೆ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಪ್ಲೊಮೊ, ITI ಮುಂತಾದ ತಾಂತ್ರಿಕ ಶಿಕ್ಷಣ ಪಡೆಯೋರು, ಪದವಿ ಮತ್ತು ಸ್ನಾತಕೋತ್ತರ ಪದವಿ ಸೇರಿದಂತೆ ಬಹುತೇಕ ಎಲ್ಲರೂ ಹಾಕ್ಬೋದು. ಈ ಸ್ಕಾಲರ್ಶಿಪ್ನ ಪ್ರಯೋಜನ ಪಡ್ಕೊಳ್ಬೋದು. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಹತೆಗಳು ಏನು, ನಿಯಮಗಳೇನು, ಎಷ್ಟು ಮೊತ್ತ ಸ್ಕಾಲರ್ಶಿಪ್, ಯಾವ್ಯಾವ ಕೋರ್ಸ್ಗಳಿಗೆ ಅನ್ನೋದ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ. ಸಾಲ ವಿದ್ಯಾರ್ಥಿಗಳು HDFC ಪರಿವರ್ತನಾ ವಿದ್ಯಾರ್ಥಿ ವೇತನ ಎಷ್ಟು ಕೊಡ್ತಾರೆ ಮತ್ತು ಅರ್ಹತೆಗಳು ಏನು ಅಂತ ಮೊದಲು ನೋಡೋಣ. 1ರಿಂದ 12 ಅಂತಂದ್ರೆ ಡಿಪ್ಲೊಮೊ, ITI, ಪಾಲಿಟೆಕ್ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇದ್ರೊಳಗೆ ಸೇರ್ಕೊಂಡೈತೆ 1ರಿಂದ 12ವರೆಗೆ. ಸರ್ಕಾರಿ ಖಾಸಗಿ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಂಥದ್ದು ಅಂತ ಇಲ್ಲ. ಈ ಹಿಂದಿನ ವರ್ಷ ಕನಿಷ್ಠ ಶೇಕಡ 55 ಅಂಕ ಪಡೆದಿರಬೇಕು. ಮತ್ತೆ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಮೀರಿರಬಾರ್ದು, ಅಂದ್ರೆ ಒಳಗೆ ಇರಬೇಕು. ಅಂಥವ್ರು ಇದಕ್ಕೆ ಅರ್ಜಿ ಹಾಕ್ಬೋದು. ಕ್ಯಾಸ್ಟ್ ಇನ್ಕಮ್ ಅಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅಂಥವ್ರು ಹಾಕ್ಬೋದು. ಕಳೆದ 3 ವರ್ಷಗಳಿಗೆ ವೈಯಕ್ತಿಕ ಅಥವಾ ಕೌಟುಂಬಿಕ ತೊಂದರೆ, ಬಿಕ್ಕಟ್ಟು ಅನುಭವಿಸಿ ಶಿಕ್ಷಣ ಮುಂದುವರಿಸಲು ಕಷ್ಟವಾದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಅಂತ ಕೊಟ್ಟವ್ರೆ. ಅಂಥವ್ರು ಇದಕ್ಕೆ ಫಸ್ಟ್ ಹಾಕಿದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಮತ್ತೆ ಡಿಪ್ಲೊಮಾ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವುದಾದರೆ 12ನೇ ತರಗತಿಯ ಬಳಿಕ ಡಿಪ್ಲೊಮಾಗೆ ಸೇರಿದವರಿಗೆ ಮಾತ್ರ ಅವಕಾಶವೈತೆ. ಫಸ್ಟ್ PU, ಸೆಕೆಂಡ್ PU ಮುಗಿಸಿ ಡಿಪ್ಲೊಮಾಗೆ ಸೇರೋರ್ಗೆ ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು. ಇನ್ನು ಹೊಸದಾಗೆ ಡಿಪ್ಲೊಮಾಗೆ ಹಾಕಿರೋರ್ಗೆ ಆಗಲ್ಲ. ಮತ್ತೆ ವಿದ್ಯಾರ್ಥಿ ವೇತನ ಮೊತ್ತ ಎಷ್ಟು ಅಂದರೆ 1ರಿಂದ 6ನೇ ತರಗತಿವರೆಗೆ 15,000 ಕೊಡ್ತಾರೆ. ಮತ್ತೆ 7ರಿಂದ 12ಗೆ ಡಿಪ್ಲೊಮಾ, ITI, ಪಾಲಿಟೆಕ್ ವಿದ್ಯಾರ್ಥಿಗಳಿಗೆ 18,000 ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುತ್ತೆ ಅವ್ರಿಗೆ. ಮತ್ತೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಡಿಸೆಂಬರ್ 31ನೇ ತಾರೀಕು, ಅಂದ್ರೆ ನೆಕ್ಸ್ಟ್ ತಿಂಗಳು 31ನೇ ತಾರೀಕಂಟು ಇರುತ್ತೆ. ಅಲ್ಲಿವರೆಗೂ ನೀವು ಈ ಸ್ಕಾಲರ್ಶಿಪ್ ಹಾಕ್ಬೋದು, HDFC ಪರಿವರ್ತನಾ ಸ್ಕಾಲರ್ಶಿಪ್ಗೆ. ಮತ್ತೆ ಪದವಿ ವಿದ್ಯಾರ್ಥಿಗಳಿಗೆ HDFC ಪರಿವರ್ತನಾ ಸ್ಕಾಲರ್ಶಿಪ್ ಮತ್ತೆ ಅರ್ಹತೆಗಳು ಏನು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಪ್ರತಿಯೊಂದು BCom, BSc, BA, BCA ಮುಂತಾದ ಪದವಿ ಕೋರ್ಸ್ಗಳು, BTech, MEBS, LLB ಮತ್ತೆ B.Acad ನರ್ಸಿಂಗ್ ಮುಂತಾದ ವೃತ್ತಿಪರ ಕೋರ್ಸ್ಗಳು ಕಲಿಯುವ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಕೊಟ್ಟಾರೆ. ಮತ್ತೆ ಇಂದಿನ ಕೋರ್ಸ್ಗೆ ಕನಿಷ್ಠ 55 ಅಂಕ ಪಡೆದಿರಬೇಕು, ಅಂಥವ್ರು ಇದಕ್ಕೆ ಅರ್ಜಿ ಹಾಕ್ಬೋದು. ಮತ್ತೆ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಜಾಸ್ತಿ ಇರಬಾರ್ದು. ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ತೊಂದರೆ, ಬಿಕ್ಕಟ್ಟು ಅನುಭವಿಸಿ ಶಿಕ್ಷಣ ಮುಂದುವರಿಸಲು ಕಷ್ಟವಾಗಿರುವ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಅಂತ ಕೊಟ್ಟರೆ ಅಂಥವ್ರು ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ, ಹಾಕ್ಬೋದು. ವಿದ್ಯಾರ್ಥಿ ವೇತನ ಮೊತ್ತ ಎಷ್ಟು ಅಂತ ನೋಡಿದ್ರೆ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ 30,000 ರೂಪಾಯಿ ಕೊಡ್ತಾರೆ. ವೃತ್ತಿಪರ ಪದವಿ ಕೋರ್ಸ್ಗಳಿಗೆ 50,000 ರೂಪಾಯಿ ಗಂಟು ವಿದ್ಯಾರ್ಥಿ ವೇತನ ಸಿಗುತ್ತೆ ನಿಮಗೆ. ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಡಿಸೆಂಬರ್ 31ನೇ ತಾರೀಕಾಗಿರುತ್ತೆ. ಇದಕ್ಕೂ ಸರಿ, ಪದವಿಗೆ ಆದರೂ ಸರಿ. ಮತ್ತು ITI ಡಿಪ್ಲೊಮಾ 1ರಿಂದ 12ನೇ ತರಗತಿವರೆಗೂ ಡಿಸೆಂಬರ್ 31ನೇ ತಾರೀಕು ಲಾಸ್ಟ್ ಆಗಿರುತ್ತೆ. ಮತ್ತು ಸ್ನಾತಕೋತ್ತರ ಪದವಿವರೆಗೂ HDFC ಬ್ಯಾಂಕ್ ಪರಿವರ್ತನಾ ವಿದ್ಯಾರ್ಥಿ ವೇತನ ಎಷ್ಟು ಕೊಡ್ತಾರೆ ಮತ್ತು ಅರ್ಹತೆಗಳು ಏನು ಅಂತ ನೋಡೋದಾದರೆ MCom, MA ಮುಂತಾದ ಜನರಲ್ ಕೋರ್ಸ್, MTech, MBBS ಮುಂತಾದ ವೃತ್ತಿಪರ ಸ್ನಾತಕೋತ್ತರ ಕೋರ್ಸ್ ಕಲಿಯುವ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇಂದಿನ ವರ್ಷ ಕನಿಷ್ಠ 55 ಅಂಕ ಪಡೆದಿರಬೇಕು, ಅಂಥವ್ರು ಇದಕ್ಕೆ ಅರ್ಜಿ ಹಾಕ್ಬೋದು. ಮತ್ತು ಆದಾಯ ತೆರಿಗೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿ ವೇತನ ಮೊತ್ತ ಎಷ್ಟು ಕೊಡ್ತಾರೆ ಅಂತ ನೋಡೋದಾದರೆ ಪದವಿಗೆ 35,000 ರೂಪಾಯಿ, ವೃತ್ತಿಪರ ಸ್ನಾತಕೋತ್ತರ ಕೋರ್ಸ್ಗಳಿಗೆ 75,000 ರೂಪಾಯಿ ಗಂಟು ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಇದು ಲಾಸ್ಟ್ ಡೇಟು ಅಷ್ಟೇ, ಡಿಸೆಂಬರ್ 31ನೇ ತಾರೀಕು ಇವ್ರಿಗೆ ಹಾಕೋಕ್ಕೆ ಲಾಸ್ಟ್ ಡೇಟು. ಮತ್ತು HDFC ಪರಿವರ್ತನಾ ವಿದ್ಯಾರ್ಥಿ ವೇತನಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅಂದರೆ ವಿದ್ಯಾರ್ಥಿ ವೇತನಗೆ ಆನ್ಲೈನ್ ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ಹೋಗಿ ನೀವು ಇದಕ್ಕೆ HDFC ಪರಿವರ್ತನಾ ಸ್ಕಾಲರ್ಶಿಪ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.